ಎಲ್ಲಾ ದೇಶಗಳಿಗೂ ಬಾಬಾ ಅಂಬೇಡ್ಕರ್ ಅವರು ಹೆಂಗ ಸಂವಿಧಾನ ಬರೆಕೊಡ್ತೇವೆ, ಗಿನ್ನಿಸ್ ಎಂಬುವರು ಕೂಡ ಅದೇ ರೀತಿ ಸಂವಿಧಾನ ಎಲ್ಲಾ ದೇಶಗಳು ಬರೆದುಕೊಡ್ತಿದ್ದೆವು. ಒಂದು ಸಮಯದಲ್ಲಿ ಜವಾಹರ್ಲಾಲ್ ನೆಹರು ಪ್ರಧಾನಿಯಾಗಿದ್ದ ದೇಶವು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಬರೀಬಾರದು ಅಂತ ಹೇಳ್ತಿದ್ರು. ಆದ್ರೆ ಗಾಂಧೀಜಿಯವರು ಹೇಳ್ತಿದ್ರು ಇವರೇ ಬರಲಿ ಸಂವಿಧಾನ ಅಂಬೇಡ್ಕರ್ ಅವರು ಅಂತ ಹೇಳ್ತಿದ್ರು. ಅಂಬೇಡ್ಕರ್ ಸಂವಿಧಾನ ಬರಲಿಕ್ಕೆ ಮೂಲ ಕಾರಣ ಗಾಂಧೀಜಿಯವರು. ಜವಾಹರ್ಲಾಲ್ ನೆಹರು ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಇಷ್ಟ ಇರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯುವಂತವು. ಆದರೂ ಗಾಂಧೀಜಿಯವರು ಬರಲಿಕ್ಕೆ ಕೊಟ್ಟರು. ಅವರಿಗೆ ಮುಂದೆ ಒಂದು ಕರಡು ಸಮಿತಿ ರಚನೆ ಮಾಡ್ತಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವು ಸಂವಿಧಾನ ಬರೀ ಅಂತ ಹೇಳ್ತಾರ. ಸಂವಿಧಾನ ಬರ್ಲಿಕ್ಕೆ 7 ಮಂದಿಗೆ ಇಟ್ಕೊಂಡು ಸಂವಿಧಾನ ಬರ್ಕೊಂಬರ್ತ ಹೇಳ್ತಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 7 ಮಂದಿ ಕರಡು ಸಮಿತಿ ರಚನೆ ಮಾಡಿ ಬರ್ಕೊಂಬರ್ತಾರೆ. ಕಣ್ಣು ಒಬ್ರು ಅನಾರೋಗ್ಯ ಆರೋಗ್ಯದಿಂದ ಒಬ್ಬ ಬಿಟ್ಟು ಹೋಗ್ತಾನ, ಒಬ್ಬ ವಿದೇಶಕ್ಕೆ ಹೋಗ್ತಾನ, ಒಬ್ಬ ಮರಣ ಅಂತ ಯಾರು ನಿಲ್ಲ ಅಂಬೇಡ್ಕರ್ ಜೊತೆ ಅಂಬೇಡ್ಕರ್ ಅವರು ಸಂವಿಧಾನ ಬರಲಿ ಶುರು ಮಾಡ್ತಾರ. ಸಂವಿಧಾನ ಬರೋದು ಕಣ್ಣಿನ ಸಮಸ್ಯೆ ಬರ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಎಲ್ಲ ಬರ್ಕೊಂಡು ಬರ್ತಾ ಮೇಲ್ಮನೆಯಲ್ಲಿ ಸಂವಿಧಾನ ಪಾಸ್ ಆಗ್ಬೇಕಲ್ಲ, ಸಂವಿಧಾನ ಪಾಸ್ ಆಗ್ಬೇಕಾದ್ರೆ ಸಂವಿಧಾನ ನೋಡಿ ನಾವು ಸಂವಿಧಾನ ಬರ್ಕೊಂಡ್ ಬಂದಿರ ಕೇಳಿ. ಸಂವಿಧಾನ ಬರ್ಕೊಂಡ್ ಬಂದಿದ್ರೊಳಗೆ ಅಂಬೇಡ್ಕರ್ ಅವ್ರಿಗೆ ಬರೀ ಕೂಡ್ರಿ ಹೆಂಗ್ ಬಂದ್ರೆ ಸಂವಿಧಾನ ಡಿಗ್ರಿ ಬೇಗ ಮೀಸಲಾತಿ ಯಾಕೆ ಬಂದ್ರೆ ಡಿಗ್ರಿ ಬೇಗ ಅಂತ ಸಿಕ್ಕವರು. ಮೀಸಲಾತಿ ಯಾಕೆ ಬರೆಯುವುದರ ಈ ದೇಶದಲ್ಲಿ ಮೇಲ್ಜಾತಿಯವರು ಕೆಳಜಾತಿಯವರು ಹಲವಾರು ರೀತಿಯ ಸಮಸ್ಯೆಗಳವ. ಎಲ್ಲರೂ ಒಂದೇ ರೀತಿ ಸಮಾನ ಮಾನವತೆ ದೃಷ್ಟಿಯಿಂದ ಬದುಕಬೇಕಾದ್ರೆ ಸಂವಿಧಾನ ಅವಶ್ಯಕತೆ ಅದ. ಈ ಸಂವಿಧಾನಗಳ ಮೀಸಲಾತಿ ಕೆಲವು ಮೇಲ್ಜಾತಿಯವರು ವಿಕೋಲವಾದ ಮಾತ್ರ ಕೊಡಿರ್ತಾರ. ಅವೆಲ್ಲ ಸರಿ. ಆಮೇಲೆ ಸಂವಿಧಾನಗಳ ಕೆಲವೊಂದು ಶಿಕ್ಷಣ ವ್ಯವಸ್ಥೆ ಎಲ್ಲ ಮಾಡಿ ಈ ರಾಜಕೀಯ ವ್ಯವಸ್ಥೆಗೆ ಕಡ್ಡಾಯವಾಗಿ ಶಿಕ್ಷಣ ಬೇಕಲ್ಲ. ಅದಕ್ಕ ಅಂಬೇಡ್ಕರ್ ಅವರು ಕನಿಷ್ಠ ವ್ಯಕ್ತಿ ಶಿಕ್ಷಣ ಪಡೆದಂತ ವ್ಯಕ್ತಿ ಮಾತ್ರ ರಾಜಕೀಯಕ್ಕೆ ಬರಲು ಸಾಧ್ಯ ಎಂದು ಹೇಳಿ ಒಂದು ಕಾಯ್ದೆ ಜಾರಿಗೆ ತರ್ತಾರ. ಅಂಬೇಡ್ಕರ್ ಅವರಿಗೆ ಮತ್ತೊಬ್ಬ ವ್ಯಕ್ತಿ ಅಂತಾನ ಈ ಕಾಯ್ದೆಯನ್ನು ಬರ್ದಿರಲ್ಲ ನೀವು, ಈ ಕಾಯ್ದೆ ತಪ್ಪಲ್ಲ ಅಂತ ಹೇಳ್ತಾನೆ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರೊಳಗೆ ಅಹಂಕಾರ ಇರಲಿಲ್ಲ. ಏನ್ ತಪ್ಪಲ್ಲ ಅಂತ ಕೇಳ್ತಾರ. ಈ ದೇಶದ ಎಲ್ಲ ವ್ಯವಸ್ಥೆರಂತರು ಶಿಕ್ಷಣವಂತರು, ಈ ದೇಶದ ಶಿಕ್ಷಣವಂತರು ಯಾರ ಮೇಲ್ಜಾತಿಯವರ ಅಂತ ಹೇಳಿದಾಗ ಕನಿಷ್ಠ ಶಿಕ್ಷಣ ಪದವಿ ಇದ್ದಂತ ಶಿಕ್ಷಣವನ್ನು ನೀವು ಹೇಳೋದ್ರಿಂದ ನೀವು ಸಂವಿಧಾನ ತರ್ರಿ, ಮೇಲ್ಜಾತಿಯವ್ರ ಕೈ ಕೊಟ್ರಿ, ಮತ್ತೆ ಶಿಕ್ಷಣ ಅವರೇ ಮತ್ತೆ ಸಂವಿಧಾನ ಬೆಲೆ ಬರಂಗಿಲ್ಲ, ಕನಿಷ್ಠ ಶಿಕ್ಷಣ ವ್ಯವಸ್ಥೆ ತೆಗೀರಿ ಏನ್ ಮೂಲಕ ಅಂಬೇಡ್ಕರ್ ಹೋಗ್ತಾರೆ ಮಾತು ಸತ್ಯತೆ. ಅವಾಗ ಒಂದು ಕಾಯ್ದೆ ತೆಗಿತಾರೆ. ಕನಿಷ್ಠ ಶಿಕ್ಷಣ ಯಾಕೆ ಪಂಚಾಯತಿಗೆ ಎಲ್ಲರೂ ಯಾಕೆ ಅಂತಾರಪ್ಪ ಅಂತಂದ್ರ ಅಂತ ಅಂಬೇಡ್ಕರ್ ಅವರು ಹೇಳಿದ್ದಲ್ಲ, ಇದು ಕನಿಷ್ಠ ಯಾರು ಬೇಕಲ್ಲ ರಾಜಕೀಯ ಬರಂತ ವ್ಯವಸ್ಥೆ ಮಾಡಿದ್ರು. ಕನಿಷ್ಠ ವೇತನ ಎಲ್ಲಿ ತನ ಮುಂದೆ ಒಂದು ಕಾಲಾವಧಿ ಕೊಟ್ಟರು ಅಂಬೇಡ್ಕರ್ ಅವರು. ಮುಂದ ಶಿಕ್ಷಣ ಮಂತ್ರಿ ರಾಜಕೀಯ ಬರಬೇಕು ಎಲ್ಲಿ ತನ ಈ ದೇಶದೊಳಗ ಎಲ್ಲರೂ ಶಿಕ್ಷಣ ಸಂಪೂರ್ಣವಾಗಿ ಪಡೆಯುವ ತನಕ ಒಂದು ದಿವಸ ಸಂಪೂರ್ಣವಾಗಿ ಶಿಕ್ಷಣ ಪಡೆದ್ರೆ ಈ ಮುಂದೊಂದು ದಿನ ಈ ರಾಜಕೀಯ ಶಿಕ್ಷಣ ಅಂತ ಬರಲು ಮಾತ್ರ ಅವಕಾಶ ಇದೆ. ಇದು ಹೆಂಗೆ ಇರ್ತದೆ ತಲೆ ತೆಗಿರಿ, ಮುಂದೆ ವ್ಯವಸ್ಥೆ ಚೇಂಜ್ ಆಗ್ತದ. ಆ ಈ ಎಲ್ಲ ತೆಗೆದ ಮೂಲಕ ಅಂಬೇಡ್ಕರ್ ಅವರು ಕೇಳುವಂತ ಪ್ರಶ್ನೆ ಮೇಲೆ ಕೂತವರು ಯಾಕೆ ಬಂದು ಎಲ್ಲ ಕೇಳ್ತಾರೆ ಅಂಬೇಡ್ಕರ್ ಅವರು 21,000 ಪುಟಗಳು ಉತ್ತರ ಕೊಡ್ತಾರೆ. ಈಗ ಅಂಬೇಡ್ಕರ್ ಸಂವಿಧಾನ ಬರೋದು ಹಿಂಗೆ ಆಗ್ತದೆ ಪರಿಹಾರ ಇದೆ ಅಂತೇಳಿ ಅವರೆಲ್ಲ ಓದ್ಬಿಡ್ತಾರ. ಒಂದ್ ವೇಳೆ ಈ ಸಂವಿಧಾನ ಒಳಗ ಯಾವಾಗಲೇ ನಮ್ಮ ಜಾತಿ ಆಗಲಿ ನಮ್ಮ ಜೀವನದಲ್ಲಿ ಅದಕ್ಕೆ ಸಂಬಂಧಪಟ್ಟಿದ ವೈಯಕ್ತಿಕವಾಗಿ ಅವರಿಗೆ ಮೀಸಲಾದ ವಿಷಯ ಈ ಸಂವಿಧಾನ ಮೊದಲು ಕೊಡುವಂತ ವ್ಯಕ್ತಿ ನಾನೇ ಅಂತ ಅಂಬೇಡ್ಕರ್. ಈ ಸಂವಿಧಾನವನ್ನು ಕೊಡುವಂತ ಮೊದಲನೇ ವ್ಯಕ್ತಿ ನಾನೇ ಅಂತ ಹೇಳ್ತಾನ. ಅದ್ರ ಒಳಗೆ ಹೇಳಷ್ಟು ಏನು ಸಂವಿಧಾನ ಪವಿತ್ರವಾದ ಈ ದೇಶದೊಳಗ ಪ್ರತಿ ಸೆಕೆಂಡ್ನು ಹೆಚ್ಚಾಗತಂತ ಇದು ಅಂದ್ರೆ ಅಂಬೇಡ್ಕರ್ ಅವರ ಶಕ್ತಿ ಪ್ರತಿ ಕ್ಷಣಕ್ಕೂ ದೇಶದಲ್ಲಿ ಹೆಚ್ಚಾಗ್ತದ. ಅಂಬೇಡ್ಕರ್ ಅವರು ದೇಶದ ಕಾನೂನು ಮಂತ್ರಿ ಆಗಿದ್ದವರು. ಅವರೆಲ್ಲ ಸಂವಿಧಾನ ಬಂದ್ ಮಾಡಕ್ಕೆ 7 ಮಂದಿ ಕರಡು ಸಮಿತಿಗಳು ಬಿಟ್ಬಿಟ್ಟು ಆರೋಗ್ಯ ಅಂಬೇಡ್ಕರ್ ಅವರೇ ಬಂದು ಗಂಡಿನ ಸಮಾಜ ಬಂದ್ ಮಾಡಕ್ಕೆ ಅವರಿಗೆ ಮುಂದೆ ವಿದೇಶಕ್ಕೆ ಹೋಗ್ತಾರವರು. ಮುಂದವರು ಮತ್ತೊಬ್ಬರಿಗೆ ಅವಿರವಾಗಿ ಅವ್ರ ರಾಜಕೀಯ ವ್ಯವಸ್ಥೆ ಅವಿರವಾಗಿ ನಿಂತಾಗ ಮೀಸಲಾತಿ ಕೊಟ್ಟ ಪ್ರತಿಕ್ಷಣೆ ಅಂಬೇಡ್ಕರ್ ರಾಜಕೀಯ ಬರೋದಿಲ್ಲ. ಮತ್ತೊಬ್ಬ ನಾರಾಯಣ ಸರೋಬ ಎಂಬ ದಲಿತ ವ್ಯಕ್ತಿ ಆಯ್ಕೆ
ಆದ್ದರಿಂದ ಶಿಕ್ಷಣಕ್ಕೆ ಒತ್ತು ಕೊಡ್ರಿ. ನೀವು ಏನೋ ಹೇಳ್ತಾರೆ ಏನೂ ಇಲ್ಲ ದೇಶದ ಶಿಕ್ಷಣಕ್ಕೆ ಒತ್ತು ಕೊಡ್ರಿ. ನಮ್ಮ ಭಾರತದ ಶಿಕ್ಷಣ ವ್ಯವಸ್ಥೆ ಅಂತಂದ್ರ ಈ ಭಾರತಕ್ಕೆ ಬ್ರಿಟಿಷರ್ ಆಗದಂತ ಆವಂತ ಲಾಭಗಳೇನಂತೇಳಿ ಇತಿಹಾಸ ಶಿಕ್ಷಣಕ್ಕೆ ಗೊತ್ತಿರ್ತದ. ವಿದೇಶದವರು ನಮ್ಮ ದೇಶಕ್ಕೆ ಒಳ್ಳೆಯವರು ಬಂದರು. ಭಾರತಕ್ಕೆ ನಾವು ಟೆಂತ್ ಮಾರ್ಕ್ಸ್ ಒಂದು ಕ್ವಶನ್ ಬರ್ತಾ ಬ್ರಿಟಿಷರ್ ಆಗಮನದಿಂದ ಭಾರತಕ್ಕೆ ಆದಂತ ಲಾಭಗಳೇನು ಎಸ್ಎಸ್ಎಲ್ಸಿ ಒಳಗೆ ಬರ್ತಾ ಟೆಂತ್ ಸ್ಟೂಡೆಂಟ್ ಒಳಗೆ ಅದಕ್ಕೆ ಉತ್ತರ ಬರೆಯಬೇಕು ನೀವು. ಬ್ರಿಟಿಷರ್ ಆಗಮನದಿಂದ ಭಾರತಕ್ಕೆ ಆದಂತ ಲಾಭಗಳು, ಅವರು ನಮ್ಮ ದೇಶಕ್ಕೆ ಟ್ರೈನ್ ತಂದ್ರು, ಅವೆಲ್ಲ ಯಾಕೆ ತಂದ್ರು? ನಮ್ಮ ದೇಶದಿಂದ ಕೊಳ್ಳೆ ತಂದ್ರು. ನಾವು ಬರ್ತೀವಿ ಬ್ರಿಟಿಷರ್ ಆಗಮನದಿಂದ ನಮ್ಮ ದೇಶಕ್ಕೆ ಲಾಭ ಅಂತರು. ನಮ್ಮ ದೇಶದಿಂದ ಕೊಳ್ಳೆ ತಂದ್ರೆ ಎಲ್ಲರೂ ಆದ್ರೆ ಬ್ರಿಟಿಷರ್ ಆಗಮನದಿಂದ ನಮ್ಮ ದೇಶ ಲಾಭಗಳಂತ ಅಂತ ಶಿಕ್ಷಣ ವ್ಯವಸ್ಥೆ ದೇಶದಲ್ಲಿ ಸುಧಾರಣೆ ಆಗಲ್ಲ ಅಷ್ಟು ಸುಲಭವಲ್ಲ. ಅಂಬೇಡ್ಕರ್ ಅವರು ಕೊನೆಯದಾಗಿ ಮಾಡುವಂತರ ಅವರ ಪಾರ್ಥಿವ ಶರೀರ ತರಬೇಕಾದ್ರೆ ಅವ್ರು ಮಿನಿಸ್ಟರ್ ಇದ್ರು, 9 ವರ್ಷ ಮಿನಿಸ್ಟರ್ ಇದ್ರು. ಅವ್ರ ಅಕೌಂಟ್ ನಾಗ ₹7 ಅವ್ರ ಶರೀರ ತರ್ಲಕ್ಕ ದೇಶದಿಂದ ಮಹಾರಾಷ್ಟ್ರಕ್ಕೆ ಸೋಲಾಪುರ ತರಬೇಕಾಗಿ 5,000 ಖರ್ಚಿತ್ತು. ಅವ್ರ ಅಕೌಂಟ್ ಇರೋದು ₹7, ಅವ್ರ ಪೆಟ್ಟಿಗೆ ಇರುವಂತ ₹300. ಅವ್ರ ಆತ್ಮಚರಿತ್ರೆ ಹೋದ್ರೆ ಎಂತ ವ್ಯಕ್ತಿಗಳು ಕಣ್ಣ ನೀರು ಬರ್ತಾವ. ಅಂತ ಮಹಾನ್ ಪುರುಷರು ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಬಗ್ಗೆ ಓದ್ರಂದ್ರೆ ನೀವು ಜ್ಞಾನಿಗಳಾಗ್ತೀರಿ, ಮತ್ತೇನಿಲ್ಲ. ಇಷ್ಟು ಹೇಳಿ ನನ್ನ ಒಂದು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್.